ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ಪತಂಜಲಿ ಶರ್ಮಾ, ಸಸತ್ ಸಂಜೀನ್ ಪಂಚಕರ್ಮ ಸೆಂಟರ್, ಅಶೋಕವನ, ಗೋಕರ್ಣ. ತುಂಬಾ ಜನ ಕ್ಲಿನಿಕ್ಗೆ ಬಂದವರು ನನಗೆ 2 ದಿವಸ ಅಥವಾ 3 ದಿವಸಕ್ಕೆ ಒಂದ್ಸಲ ಮೋಷನ್ ಆಗುತ್ತೆ, ದಿನ ಮಲ ವಿಸರ್ಜನೆ ಆಗೋದಿಲ್ಲ ಅಂತ ಹೇಳ್ತಾ ಇರ್ತಾರೆ. ಇನ್ನ ಕೆಲವೊಬ್ರು ನಾನು ಒಂದ್ ಸ್ವಲ್ಪ ಆಹಾರ ತಗೊಂಡ್ರೆ ಸಾಕು ಹೊಟ್ಟೆ ತುಂಬೋಗತ್ತೆ, ಮತ್ತೆ ಊಟ ಮಾಡ್ಬೇಕು ಅಂತಾನೆ ಅನ್ಸೋದಿಲ್ಲ, ಹೊಟ್ಟೆ ಫುಲ್ ಆದಂಗ ಅನ್ಸುತ್ತೆ, ಹಾಗೆ ಒಂದ್ ಸ್ವಲ್ಪ ಹೊತ್ತಿಗೆ ಹಸಿವೆ ಆಗತ್ತೆ. ಯಾಕೆ ಹೀಗಾಗತ್ತೆ, ಇದಕ್ಕೆ ಪರಿಹಾರ ಏನು ಅಂತ ಕೇಳ್ತಾ ಇದ್ರು. ಹೀಗೆ ನೀವೆಲ್ಲ ಕೇಳಿರೋ ಪ್ರಶ್ನೆಗಳಿಗೆ ಯಾವ್ಯಾವ ಪ್ರಶ್ನೆಗಳು ಹೆಚ್ಚಿಗೆ ಉಂಟು ನೋಡ್ಕೊಂಡು ಅದಕ್ಕೆ ನಾನು ಈ ವಿಡಿಯೋ ಮುಖಾಂತರ ನಿಮ್ಗೆ ಉತ್ತರಿಸ್ತಾ ಇದ್ದೇನೆ. ಆಕ್ಚುಲಿ ಮಲ ವಿಸರ್ಜನೆ ಹೇಳುವಂತಹದ್ದು ಪ್ರತಿನಿತ್ಯ ಬೆಳಗ್ಗೆ ಆಗ್ಬೇಕು. ಬೆಳಗ್ಗೆ ಎದ್ದು ಕೂಡಲೇ ಮೋಷನ್ ಕ್ಲಿಯರ್ ಆಗ್ಲೇಬೇಕು. 2 ದಿವಸಕ್ಕೆ ಆಗ್ತಾ ಇದೆ, 3 ದಿವಸಕ್ಕೆ ಆಗ್ತಾ ಇದೆ ಅಂತಂದ್ರೆ ಅದು ಸ್ವಸ್ಥತೆ ಲಕ್ಷಣ ಅಲ್ಲ. ಸಮದೋಷ ಸಮಾಗ್ನಿಚ ಸಮಧಾತು ಮಲಕ್ರಿಯ ಪ್ರಸನ್ನ ಆತ್ಮೇಂದ್ರಿಯ ಮನಃ ಸ್ವಸ್ಥ ಇತ್ಯಭಿಧೀಯತೆ ಅಂತ ಹೇಳ್ತಾರೆ. ಮಲಕ್ರಿಯೆಗಳು ನಿತ್ಯ ಟೈಮ್ ಟು ಟೈಮ್ ಆಗ್ಬೇಕು. ಆಗ್ಬೇಕಾಗಿರೋ ಕೆಲಸ ಆಗ್ಲೇಬೇಕು. ಮಲಿನ ಕಾರಣ ಮಲ ಅರ್ಧ ದಿವಸ ಹೊರಗಡೆ ಹೋಗ್ಲೇಬೇಕು. ಅದು ಹೋಗಿಲ್ಲ ಅಂತಂದ್ರೆ ರೀ ಅಬ್ಸಾರ್ಪ್ಷನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಮಲ ಇರುವಂತಹದ್ದು ತಿರ್ಗಿ ಅಬ್ಸಾರ್ಪ್ಷನ್ ಆಗಿ ನಿಮ್ಗೆ ಗ್ಯಾಸ್ ಆಗುವಂತಹದ್ದು, ತಲೆನೋವು ಬರುವಂತಹದ್ದು, ಎಸಿಡಿಟಿ ಆಗುವಂತಹದ್ದು, ಕೆಲಸ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಇಲ್ಲದೆ ಇರುವಂತಹದ್ದು, ಏನೋ ಒಂದು ರೀತಿಯ ದೇಹದಲ್ಲಿ ಆಲಸ್ಯ ಇರುವಂತಹದ್ದು, ಇವೆಲ್ಲರೂ ಕೂಡ ಸೇರ್ಕೊಳ್ಳುತ್ತೆ. ಫಸ್ಟ್ನೇದು ಬೆಳಗ್ಗೆ ಪ್ರತಿನಿತ್ಯ ಮೋಷನ್ ಆಗ್ಲಿಕ್ಕೆ ಬೇಕು. ಹಾಗೆ ಇದಕ್ಕೆ ಪರಿಹಾರ ಏನು? ಆಗಿಲ್ಲ ಅಂತಂದ್ರೆ ಏನ್ ಮಾಡ್ಬೇಕು? ಮೊದಲನೇದಾಗಿ ನಾವು ಯಥೇಚ್ಛವಾಗಿ ನೀರನ್ನ ಕುಡಿಬೇಕು. ನೀರು ಕುಡಿಯೋದು ಕಡಿಮೆ ಆದ್ರೂ ಕೂಡ ಹಾಗಾಗತ್ತೆ. ಇನ್ನು ಫೈಬರ್ ಕಂಟೆಂಟ್, ನಮ್ಮ ಆಹಾರದಲ್ಲಿ ನಾರಿನ ಅಂಶ ಕಡಿಮೆ ಆದ್ರೂ ಕೂಡ ಹಾಗಾಗೋ ಸಾಧ್ಯತೆ ಇರುತ್ತೆ. ನಾವು ಯಥೇಚ್ಛವಾಗಿ ನಾರು ಹೆಚ್ಚಿಗೆ ಇರುವಂತ ಆಹಾರಗಳನ್ನು ತಗೊಳ್ಬೇಕು. ಹಲಸರೆಕಾಯಿ ಇರ್ಬೋದು, ಹೀರೆಕಾಯಿ ಇರ್ಬೋದು, ಬೀನ್ಸ್ ಇರ್ಬೋದು, ಸೊಪ್ಪಿನ ತರಕಾರಿಗಳಿರ್ಬೋದು, ಇವೆಲ್ಲದೂ ಯಥೇಚ್ಛವಾಗಿ ತಗೊಂಡಾಗ ನಾರಿನಂಶ ಹೆಚ್ಚಿಗೆ ಇರುತ್ತೆ, ಸುಲಭವಾಗಿ ಮೋಷನ್ ಕ್ಲಿಯರ್ ಆಗುತ್ತೆ. ಇನ್ನು ಇದ್ಯಾವುದೂ ತಾಗದೇ ಇದ್ದಾಗ ನಾವು ವೈದ್ಯರನ್ನ ಸಂಪರ್ಕಿಸಿ ಅದಕ್ಕೆ ಸೂಕ್ತವಾಗಿರುವಂತಹ ಮೆಡಿಸಿನ್ಗಳನ್ನು ತಗೋಬೇಕು. ಈಗ ಮೋಷನ್ ಕ್ಲಿಯರ್ ಆಗ್ಲಿಕ್ಕೆ ನಾವು ಹರಿತಕ್ಕಿನ ಯೂಸ್ ಮಾಡ್ಬೋದು, ಅನುಲೋಮನ ಅಂತ ಹೇಳ್ತೇವೆ, ಸ್ರಂಸನ ಇದೆ, ಬೇಧನ ಇದೆ, ರೇಚಕ ಇದೆ, ಹೀಗೆ ತುಂಬಾ ಔಷಧಿಗಳ ಬಗ್ಗೆ ಆಚಾರ್ಯ ಶಾರಂಗಧರ ಅವರು ಹೇಳ್ತಾ ಬರ್ತಾರೆ. ಅವರ ಪ್ರಕೃತಿ ನೋಡ್ಕೊಂಡು ನಾನು ಯಾವ ಗಿಡಗಳನ್ನ ಸೆಲೆಕ್ಟ್ ಮಾಡಬೇಕು ಅಂತ ಆಚಾರ್ಯ ಶಾರಂಗಧರ ಅವರು ಹೇಳ್ತಾ ಬರ್ತಾರೆ. ಅದಕ್ಕಾಗಿ ಅವರ ಕೋಷ್ಟವನ್ನ ನೋಡ್ಕೊಂಡು, ಪ್ರಕೃತಿಯನ್ನು ನೋಡ್ಕೊಂಡು ಯಾವ ಗಿಡವನ್ನ ಕೊಡಬೇಕು ಅಂತ ನಾವು ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಈ ಕಣ್ಣು ಮುಚ್ಕೊಂಡು ತ್ರಿಫಲ ಚೂರ್ಣನ ಅಥವಾ ಅವಿಪತಿಕರ ಚೂರ್ಣನ ಅಥವಾ ತ್ರಿವತ್ಲೇಹವನ್ನ ಅಥವಾ ಯಾವುದೇ ಒಂದು ಅನುಲೋಮನ ಚೂರ್ಣಗಳನ್ನ ಬ್ಲೈಂಡ್ ಆಗಿ ತಗೊಳ್ಳೋದಕ್ಕಿಂತ ಒಮ್ಮೆ ವೈದ್ಯರ ಸಂಪರ್ಕಿಸ್ಕೊಂಡು ನೀವು ತಗೊಂಡಾಗ ಅದು ಅತ್ಯಂತ ಸೂಕ್ತ ಹೇಳುವಂತಹದ್ದು ನನ್ನ ಅಭಿಪ್ರಾಯ. ಸೊ ನಿತ್ಯವಾಗಿ ಮೋಷನ್ ಆಗಬೇಕು. ನೆಕ್ಸ್ಟ್ ಪೇಷಂಟ್ ಹೇಳುವಂತಹದ್ದು, ನನಗೆ ಆಹಾರ ತಗೊಳ್ಲಿಕ್ಕೆ ಆಗೋದಿಲ್ಲ, ಒಂದು ಸ್ವಲ್ಪ ತಗೊಂಡಿದ್ದೆ ಗ್ಯಾಸ್ ಆಗತ್ತೆ, ಬ್ಲೋಟಿಂಗ್ ಆಗತ್ತೆ ಅಂತ. ಯಾವಾಗ ಮೋಷನ್ ಕ್ಲಿಯರ್ ಆಗೋದಿಲ್ವೋ, ಸರಿಯಾಗಿ ಮಲ ವಿಸರ್ಜನೆ ಆಗೋದಿಲ್ವೋ, ಆವಾಗಲೂ ಕೂಡ ಈ ರೀತಿಯ ಸಮಸ್ಯೆಗಳು ಬರುತ್ತೆ. ಯಾವತ್ತು ನಮ್ಮ ಆಹಾರ ಹೇಗಿರ್ಬೇಕು ಅಂತಂದ್ರೆ, ಜಠರಂ ಪೂರಯೇತ್ ಅರ್ಧಂ ಅನ್ನೈರ್ಭಾಗಂ ಜಲನಿಚ ವಾಯೋ ಸಂಚಾರಣಾರ್ಥಾಯ ಚತುರ್ಥಂ ಅವಶೇಷಯೇತ್ ಅಂತ ಹೇಳ್ತಾರೆ. ನಾವು ನಮ್ಮ ಜಠರವನ್ನ 4 ಭಾಗ ಮಾಡಿದ್ರೆ ಜಠರಂ ಪೂರಯೇತ್ ಅರ್ಧಂ, ನಾವು 100% ಆಹಾರದಲ್ಲಿ 50% ಅನ್ನು ನಾವು ಆಹಾರ ತಗೋಬೇಕು. ಜಠರಂ ಪೂರಯೇತ್ ಅರ್ಧಂ ಅನ್ನೈರ್ಭಾಗಂ ಜಲನಿಚ, ಮತ್ತು 1 ಭಾಗವನ್ನ ನೀರಿನಲ್ಲಿ ತುಂಬಬೇಕು. ವಾಯೋ ಸಂಚಾರಣಾರ್ಥಾಯ ಚತುರ್ಥಂ ಅವಶೇಷಯೇತ್, 4 ಭಾಗ ಮಾಡಿದ್ರೆ 50% ಅನ್ನು ನಾವು 2 ಭಾಗವನ್ನ ಆಹಾರದಿಂದ, 1 ಭಾಗವನ್ನ ಅಂದ್ರೆ 25% ಅನ್ನ ನೀರಿನಿಂದ, ಮತ್ 25% ನಾವು ಹಾಗೆ ಬಿಟ್ಟಿಡ್ಬೇಕು. ವಾಯೋ ಸಂಚಾರಣಾರ್ಥಾಯ ಚತುರ್ಥಂ ಅವಶೇಷಯತ್ ಅಂತ ಹೇಳ್ತಾರೆ. ಈ ರೀತಿಯಾಗಿ ನಾವು ಆಹಾರವನ್ನು ತಗೊಂಡ್ರೆ ಅದು ಸರಿಯಾದ ಪದ್ಧತಿ. ಕೆಲವೊಬ್ರು ಹೆಂಗ್ ಮಾಡ್ತಾರ ಅಂತಂದ್ರೆ ಆ ಕಂಠ ಪೂರ್ತಿ ಇನ್ನೇನು ತಿನ್ಲಿಕ್ಕೆ ಸಾಧ್ಯ ಇಲ್ಲ ಹೇಳುವಷ್ಟು ಆಹಾರವನ್ನು ತಗೊಳ್ತಾರೆ ಕಂಠ ಪೂರ್ತಿಯಾಗಿ. ಅದಕ್ಕಾಗಿ ನೋಡಿ, ನಾವು ಹೇಳ್ಬೇಕಿದ್ರೆ ಏನು ಊಟ ಮಾಡ್ತಾ ಇರ್ತಾರಲ್ಲ, ಸಾವಕಾಶ ಊಟ ಮಾಡಿ ಅಂತ ಹೇಳ್ತಾ ಬರ್ತೀವಿ ಎಲ್ಲರಿಗೂ, ಹೌದಾ? ಸಾವಕಾಶ ಊಟ ಮಾಡಿ ಅಂದ್ರೆ ನಿಧಾನವಾಗಿ ಊಟ ಮಾಡಿ ಅಂತ ಅರ್ಥ ಅಲ್ಲ. ಕೆಲವೊಬ್ರು ನಿಧಾನವಾಗಿ ಊಟ ಮಾಡಿ ಅಂತ ಅಂದ್ಕೊಂಡಿರ್ಬೋದು, ಹಾಗೆ ಅಲ್ಲ. ಅವಕಾಶ, ಸ್ವಲ್ಪ ಜಾಗ ಇಟ್ಟುಕೊಂಡೇ ಊಟ ಮಾಡಿ ಅಂತಾನೆ ಅರ್ಥ ಅದು. ಅವಕಾಶ, ಸಾವಕಾಶೇನ ಭೋಕ್ತವ್ಯಂ, ಅವಕಾಶೇನ ಭೋಕ್ತವ್ಯಂ ಅಂದ್ರೆ ನಾವು ಹೊಟ್ಟೆ ತುಂಬಾ ಊಟ ಮಾಡ್ಕೊಳ್ಳುವಂಥದ್ದಲ್ಲ, ಸ್ವಲ್ಪ ಜಾಗ ಇಟ್ಕೊಂಡು. ವಾಯೋ ಸಂಚಾರಣಾರ್ಥಾಯ, ಗಾಳಿ ಓಡಾಡ್ಲಿಕ್ಕೆ ಸ್ವಲ್ಪ ಜಾಗ ಇಟ್ಕೊಂಡೆ ಊಟ ಮಾಡ್ಬೇಕು. ಆವಾಗಷ್ಟೇ ನಮ್ಮ ಜೀರ್ಣಶಕ್ತಿ ಚೆನ್ನಾಗಾಗತ್ತೆ. ಮತ್ತು ನಾವು ಊಟ ಮಾಡುವಂತ ಆಹಾರದಲ್ಲಿ ನಮ್ಮ ಜೀರ್ಣಶಕ್ತಿಗೆ ಎಷ್ಟು ಬೇಕು ಅಷ್ಟು ಘೃತ, ತುಪ್ಪ ಕೂಡ ಇರಬೇಕು. ಇದು ಕೂಡ ತುಂಬಾ ಮುಖ್ಯ. ಮತ್ತೆ ನಮ್ಮ ಜೀರ್ಣಶಕ್ತಿ
ಅದಕ್ಕೆ ಅನುಸಾರವಾಗಿ ಆಹಾರವನ್ನು ತಗೊಳ್ಬೇಕು. ಯಾವಾಗ ಪದೇ ಪದೇ ಗ್ಯಾಸ್ ಆಗ್ತಾ ಇರತ್ತೋ, ಊಟ ಮಾಡ್ಬೇಕಿದ್ರೆ ಹೊಟ್ಟೆ ತುಂಬನಾಗ ಅನ್ಸತ್ತೋ, ಆವಾಗ ನಾವು ಅತ್ಯಂತ ಸುಲಭವಾಗಿ ಜೀರ್ಣ ಆಗುವಂತ ಊಟವನ್ನ ಮಾಡ್ಬೇಕು. ಗಂಜಿ ಇರ್ಬೋದು, ಅಥವಾ ಸೂಪ್ ಇರ್ಬೋದು, ಅಥವಾ ಯಾರಾದ್ರೂ ಬಾಯ್ಲ್ಡ್ ವೆಜಿಟೇಬಲ್ಸ್ ಇರ್ಬೋದು, ಚೆನ್ನಾಗಿ ಬೇಯಿಸಿದ್ದು ಬಾಯ್ಲ್ಡ್ ವೆಜಿಟೇಬಲ್ ಚೆನ್ನಾಗಿ ಬೇಯಿಸಿದ್ದು, ಈ ರೀತಿಯನ್ನು ತಗೊಂಡಾಗ ಸುಲಭವಾಗಿ ಜೀರ್ಣ ಆಗ್ತದೆ. ಇನ್ನು ಬಾರ್ಲಿ ಗಂಜಿಯನ್ನ ಮಾಡಿ ಕುಡಿಬಹುದು, ಕುಚಲಕ್ಕಿ ಗಂಜಿಯನ್ನ ಮಾಡಿ ಕುಡಿಬಹುದು, ಅಥವಾ ಲಾಜಾ ಹೊದ್ಲು ಗಂಜಿಯನ್ನ ಮಾಡಿ ಕುಡಿಬಹುದು. ಆವಾಗ ನಿಮ್ಮ ಜೀರ್ಣಶಕ್ತಿ ತುಂಬಾ ಬೇಗ ನಾರ್ಮಲ್ಲಿ ಬರುತ್ತೆ. ಮತ್ತೆ ಊಟದ ನಂತರ ಒಂದ್ ಸ್ವಲ್ಪ ಜೀರಿಗೆ ಅಥವಾ ಓಮವನ್ನು ತಿಂದ್ರೆ ಅದು ಕೂಡ ಜೀರ್ಣಶಕ್ತಿಗೆ ಪ್ರಯೋಜನ ಆಗುವಂತಹದ್ದು. ಮತ್ತೆ ಊಟ ಆಗಿ ಪಚನ ಆಗ್ಬೇಕಿದ್ರೆ ಸಿಪ್ ಬೈ ಸಿಪ್ ಹಾಟ್ ವಾಟರ್ನ ಕುಡಿದ್ರೆ ಅದು ಕೂಡ ನಮ್ಮ ಜೀರ್ಣಶಕ್ತಿಗೆ ಪ್ರಯೋಜನವಾಗತ್ತೆ. ಕೆಲವೊಬ್ರು ಏನ್ ಮಾಡ್ತಾರೆ ಅಂತಂದ್ರೆ ಘಟ 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 ನೀರು ಕುಡಿತಾರೆ ಒಂದೇ ಸಲ, ಆವಾಗ ಅದು ಅಗ್ನಿ ಮಂದಿ ಆಗತ್ತೆ. ಯಾವತ್ತು ಸಿಪ್ ಬೈ ಸಿಪ್ ಹಾಟ್ ವಾಟರ್ನ ಕುಡಿತಾ ಇದ್ರೆ ಅದು ನಮ್ಮ ಡೈಜೆಷನ್ಗೆ, ಜೀರ್ಣಶಕ್ತಿಗೆ ತುಂಬಾ ಪ್ರಯೋಜನ ಆಗುವಂತಹದ್ದು. ಮತ್ತೆ ಊಟ ಆದ್ಮೇಲೆ ಕೆಲವೊಬ್ರು ಊಟ ಮಾಡ್ತಾರೆ ಮಲಗಿ ಬಿಡ್ತಾರೆ, ಅದು ಕೂಡ ಸರಿಯಾದ ಪದ್ಧತಿ ಅಲ್ಲ. ಊಟ ಆದ್ಮೇಲೆ ಕನಿಷ್ಠ 100 ಹೆಜ್ಜೆ ಅವ್ರು ನಡಿಬೇಕು, ಸ್ವಲ್ಪ ಆಹಾರ ಜೀರ್ಣ ಆಗ್ಬೇಕು. ಆ ರೀತಿ ಜೀರ್ಣ ಆದಾಗಷ್ಟೇ ನಮಗೆ ಗ್ಯಾಸ್ ಆಗೋದೆಲ್ಲ ಕಡಿಮೆ ಆಗ್ತಾ ಬರುತ್ತೆ. ಇಲ್ಲ ಅಂತಂದ್ರೆ ಏನಾಗತ್ತೆ ಅಂತಂದ್ರೆ ಅಸಿಡಿಟಿ ಒಳಗಡೆ ಇರುವಂತ ಒಂದು ಪಿತ್ತದ ಅಂಶದಿಂದ ಸಮಾನವಾತ ಸರಿಯಾಗಿ ಬ್ಯಾಲೆನ್ಸಿಂಗ್ ಮಾಡದೆ ಅದು ಗ್ಯಾಸ್ ಅನ್ನ ಪ್ರೊಡಕ್ಷನ್ ಮಾಡಿ ಊರ್ಧ್ವ ಮುಖದಲ್ಲಿ ಬರುವಂತಹದ್ದು. ಅವಾಗ ನಿಮ್ಗೆ ಏನಾಗುತ್ತೆ ಅಂದ್ರೆ ಗ್ಯಾಸ್ ತುಂಬಂಗ್ ಅನ್ಸುತ್ತೆ, ಬ್ಲೋಟಿಂಗ್ ಅನ್ಸುತ್ತೆ. ಇಲ್ಲಿ ಪಿತ್ತ ಹಾಗೂ ವಾತ ಎರಡಕ್ಕೂ ಕೂಡ ಚಿಕಿತ್ಸೆ ಕೊಡುವಂತಹದ್ದು ತುಂಬಾ ಮುಖ್ಯ. ಅದಕ್ಕಾಗಿ ನೀವು ಇಂಥ ಒಂದು ಕಾಂಪ್ಲಿಕೇಟೆಡ್ ಕೇಸಸ್ಗಳಿದ್ದಾಗ ಒಮ್ಮೆ ವೈದ್ಯರ ಮಾರ್ಗದರ್ಶನ ಪಡ್ಕೊಂಡು ಚಿಕಿತ್ಸೆಯನ್ನ ಪಡ್ಕೊಂಡ್ರೆ ನಿಮ್ಗೆ 100ಕ್ಕೆ 100% ಫಲಿತಾಂಶ ಕೊಡ್ಲಿಕ್ಕೆ ಸಾಧ್ಯ ಉಂಟು. ತಾವೇನಾದರೂ ಇಂಥ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ನೀವು ನಮ್ಮ ಆಫೀಸನ್ನು ಸಂಪರ್ಕಿಸಬಹುದು. ನಮ್ಮ ಆಫೀಸ್ ಸಂಖ್ಯೆ ಆಗಿರುವಂತ 8762845044 ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ನಿಮ್ಗೆ ಕನ್ಸಲ್ಟೇಷನ್ ಮಾಡಿ ಸೂಕ್ತ ರೀತಿಯ ಚಿಕಿತ್ಸೆಯನ್ನ ಕೊಡ್ತೇವೆ. ನಿಮಗೆ ಇಲ್ಲಿ ಬರ್ಲಿಕ್ಕೆ ಆಗಿಲ್ಲ ಅಂತಂದ್ರೆ ನೀವು ಆನ್ಲೈನ್ ಕೂಡ ಕನ್ಸಲ್ಟೇಷನ್ ಮಾಡ್ಕೋಬಹುದು, ಅಥವಾ ಇಲ್ಲಿ ಬಂದು ನಾಡಿ ಪರೀಕ್ಷೆಯನ್ನು ಕೂಡ ಮಾಡ್ಕೋಬಹುದು. ನಿಮ್ಮ ಹತ್ತಿರದಲ್ಲಿ ಯಾರಾದ್ರೂ ಆಯುರ್ವೇದ ವೈದ್ಯರಿದ್ರೆ ಅಲ್ಲೂ ಕೂಡ ಅವರನ್ನು ಸಂಪರ್ಕಿಸ್ಕೊಂಡು ನೀವು ಚಿಕಿತ್ಸೆಯನ್ನ ಪಡ್ಕೊಳ್ಬಹುದು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಇದೇ ರೀತಿ ಹೊಸ ವಿಷಯದ ಮುಂದೆ ಮತ್ತೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.